ಪ್ರತಿ ಒಂದು ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ. ಜುಟ್ಟಿಂದ ಈ ಜಡೆಗಳಿಂದ ಎಷ್ಟು ಜಗಳ ಇದೆಯೋ ನೆಗೆಟಿವ್ ಏನಿದೆಯೋ ಅದ್ರ ಪ್ಲಸ್ ಅಂತ ಅಂದರೆ ಅಷ್ಟೇ ಪಾಸಿಟಿವ್ ಆಗಿರುತ್ತೆ. ಏನು ಅಂದರೆ ಇವಾಗ ಗಿರ್ಜಾ ನಮ್ಮ ಮನೆಯಿಂದ ಹೋದ್ಮೇಲೆ ಇದೆಲ್ಲ ಬಾಂಡಿಂಗ್ ಹೆಂಗೆ ನಾವಿಬ್ರು ಹೆಂಗೆ ತುಗಿಸ್ಕೊಂಡು ಹೋಗ್ತೀವಿ, ನಮ್ಮಿಬ್ರು ಬಾಂಡಿಂಗ್ ಹೆಂಗೆ ಬರುತ್ತೆ, ನೀವಿಬ್ರು ಒಳ್ಳೆ ಬಾಂಡಿಂಗ್ ಅಲ್ಲಿ ಅದು ನೀವು ನೋಡಿ ಹೇಳ್ಬೇಕು. ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಮಾಡಿ ಅದನ್ನೊಂದು ದಾಖಲೆ ತರ ಅಂದ್ರೆ ಹಿಂಗೂ ಇರ್ಬಹುದು ನಾವು ಅಂತ ತೋರ್ಸೋತರ. ಅದ್ಗೇನ ಅದ್ ನೀ ಚೆನ್ನಾಗಿರ್ಬೇಕು ಅನ್ನೋ ಬರೀ ಅಂತಲ್ಲ, ಅಂದ್ರೆ ಇರಲ್ಲ ಅನ್ನೋದು ತಲೆಯಲ್ಲಿರುತ್ತೆ ಎಲ್ಲರಿಗೂ. ಬಟ್ ಅದನ್ನ ನಾವು ಒಳ್ಳೆ ವೇನಲ್ಲಿ ಪ್ರೂವ್ ಮಾಡಿ ತೋರ್ಸ್ಬೇಕು. ನಾವು ಎಕ್ಸ್ಪೆಕ್ಟ್ ಮಾಡ್ತೀನಪ್ಪ ಹಂಗಾದ್ರೆ ಏನೋ ಒಂದ್ ಸೂಪರ್ ಡೂಪರ್ ಆಗಿ ಇದೆ. ನಂದ ಗೋಕುಲ ಬರೀ ಎಲ್ಲರೂ ಸೇರಿ ಕೈ ಹಾಕಿದ್ರೇ ಒಂದು ನಂದ ಗೋಕುಲ. ಒಬ್ಬ ಮಗ ಇದ್ರೆ ಅದು ನಂದ ಗೋಕುಲ ಅನ್ಸಲ್ಲ. ಎಲ್ಲ ಈ ಫ್ಯಾಮಿಲಿ ಆ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿ ಇವಾಗ ಈ ಮಕ್ಕಳು ಆ ಕಡೆ ಮಕ್ಕಳು ಈ ಕಡೆ ಬಂದಾಗ ಆ ಫ್ಯಾಮಿಲಿ ಎಲ್ಲ ಏನಾಗುತ್ತೆ, ನಂದ ಗೋಕುಲ ಆಗುತ್ತೆ. ಸೊ ಆ ನಂದ ಗೋಕುಲ ಯಾರು ಮಾಡಬೇಕು? ಗಂಡಸರಿಗಿಬ್ರಿಗೂ ಒಬ್ರಿಗೊಬ್ರು ಕಂಡ್ರೆ ದ್ವೇಷ. ಯಾವ ಥರ ದ್ವೇಷ? ಏನೋ ಒಂದು ನಮ್ಮ ಮನೇಲಿರೋ ಒಂದು ವಸ್ತು ತೊಗೊಂಡು ಹೋದ್ರು ಅಂತನೋ, ಅಥವಾ ಅವರು ನನಗೆ ಬೇಕು ಪ್ರೀತಿ ಮಾಡಿದ ತಪ್ಪ ಅನ್ನೋದು ಅವರು ಇದು. ಆ ಥರ ಇದರಲ್ಲಿ ಹೆಣ್ಣಾಗಿರೋಳು ಏನು ಮಾಡ್ಬೋದು? ಈ ಎರಡೂ ಸಂಸಾರನ ತೂಗಿಸೋದು ನಮ್ಮ ಕೈಯಲ್ಲಿದೆ.